ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರು ಸುರೇಂದ್ರನಾಥ ಮಿತ್ರ. ಒಂದು ದಿನ ಸುರೇಂದ್ರ ತನ್ನ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಕುಳಿತುಕೊಂಡಿದ್ದಾನೆ. ಅವನಿಗೆ ಶ್ರೀರಾಮಕೃಷ್ಣರನ್ನು ತಾನು ಪರೀಕ್ಷೆ ಮಾಡಬೇಕು ಎಂದು ಅನ್ನಿಸಿಬಿಟ್ಟಿದೆ. ಅವನು ಮನಸ್ಸಿನಲ್ಲೇ ಶ್ರೀರಾಮಕೃಷ್ಣರು ಅವತಾರ ಎನ್ನುವುದಾದರೆ ಈಗ ನನಗೆ ಅವರು ಬಂದು ದರ್ಶನವನ್ನು ಕೊಡಲಿ ಎಂದು ಭಾವಿಸಿದ. ಆಶ್ಚರ್ಯ! ಅಷ್ಟರಲ್ಲಿ ಅವನಿಗೆ ಶ್ರೀರಾಮಕೃಷ್ಣರ ಸುಸ್ಪಷ್ಟ ರೂಪ ದರ್ಶನವಾಗುತ್ತದೆ. ಇದು ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, 3 ಬಾರಿ ಅವನಿಗೆ ಶ್ರೀರಾಮಕೃಷ್ಣರು ದರ್ಶನವನ್ನು ಕೊಡುತ್ತಾರೆ. ಶ್ರೀರಾಮಕೃಷ್ಣರು ಅವತಾರರು ಎಂಬ ವಿಷಯದಲ್ಲಿ ಅವನಿಗೆ ಪೂರ್ಣ ಶ್ರದ್ಧೆ ಮೂಡುತ್ತದೆ. ಸುರೇಂದ್ರ ಶ್ರೀರಾಮಕೃಷ್ಣರ ಬಳಿಗೆ ಬಂದು ಹೋಗುತ್ತಾ ಇದ್ದಾನೆ. ಅವನು ಶ್ರೀರಾಮಕೃಷ್ಣರನ್ನು ಆಗಾಗ ತನ್ನ ಮನೆಗಳಿಗೆ ಕರೆದುಕೊಂಡು ಹೋಗುವುದೂ ಇತ್ತು. ಕೆಲವೊಮ್ಮೆ ಅವನು ಕಚೇರಿಯಲ್ಲಿ ಕೆಲಸ ಮಾಡುತ್ತಾ ಇರುವಾಗ ಅವನದು ಬಹಳ ಜವಾಬ್ದಾರಿಯುತವಾದ ಕೆಲಸದಿಂದ ಮಧ್ಯದಲ್ಲಿ ಬಿಡುವು ವಿರಾಮ ಪಡೆದುಕೊಳ್ಳಲಿಕ್ಕೆ ಅವಕಾಶವೇ ಇರುವುದಿಲ್ಲ. ಆ ಸಂದರ್ಭದಲ್ಲೂ ಅವನಿಗೆ ತಾನು ಶ್ರೀರಾಮಕೃಷ್ಣರ ಬಳಿಗೆ ಹೋಗಲೇಬೇಕು ಎಂಬ ತೀವ್ರವಾದ ಉತ್ಕಟವಾದ ವ್ಯಾಕುಲತೆ ಹುಟ್ಟಿಬಿಡುತ್ತಿತ್ತು. ಹೀಗೆ ಒಂದು ದಿನ ಅವನು ಉದ್ಯೋಗವನ್ನು ಮಾಡ್ತಾ ಇದ್ದಾನೆ. ಎಲ್ಲವನ್ನೂ ಬಿಟ್ಟು ನೇರವಾಗಿ ದಕ್ಷಿಣೇಶ್ವರಕ್ಕೆ ಹೋಗ್ತಾನೆ. ನೋಡಿದರೆ ಶ್ರೀರಾಮಕೃಷ್ಣರು ಎಲ್ಲೋ ಹೊರಟು ನಿಂತಿದ್ದಾರೆ. ಕೇಳಿದಾಗ ಗೊತ್ತಾಯಿತು. ಅವರು ಹೇಳುತ್ತಾರೆ, ನಾನು ನಿನ್ನ ಮನೆಗೆ ಹೊರಟಿದ್ದೆ. ನಿನ್ನನ್ನು ಭೇಟಿಯಾಗಬೇಕು ಅಂತ ನನಗೆ ತುಂಬ ಕಾತರತೆಯಾಗಿ ಬಿಟ್ಟಿತು. ನಾನು ನಿನ್ನ ಕುರಿತಾಗಿಯೇ ಯೋಚಿಸುತ್ತಲಿದ್ದೆ. ಅದನ್ನು ಕೇಳಿ ಸುರೇಂದ್ರನಿಗೆ ಬಹಳ ಸಂತೋಷ ಆಯಿತು. ಸರಿ ಮಹಾಶಯರೇ, ಹಾಗಾದರೆ ದಯವಿಟ್ಟು ನನ್ನ ಮನೆಗೆ ಬನ್ನಿ ಎಂದು ದೋಣಿಯಲ್ಲಿ ಅವರನ್ನು ಕರೆದುಕೊಂಡು ತನ್ನ ಮನೆಗೆ ಹೋಗುತ್ತಾನೆ. ಶ್ರೀರಾಮಕೃಷ್ಣರು ಅವನ ಮನೆಯಲ್ಲಿ ಅತ್ಯಂತ ಸಂತೋಷ ಪಡುತ್ತಾರೆ. ಬಳಿಕ ಅವನು ಅವರನ್ನು ಉಪಹಾರವನ್ನು ನೀಡಿ ಆತಿಥ್ಯವನ್ನು ಸಲ್ಲಿಸಿ ಕಳುಹಿಸಿಕೊಡುತ್ತಾನೆ. ಅಲ್ಲಿಂದ ಶ್ರೀರಾಮಕೃಷ್ಣರು ಅನೇಕ ಬಾರಿ ಸುರೇಂದ್ರನಾಥ ಮಿತ್ರನ ಮನೆಗೆ ಭೇಟಿ ಕೊಡುತ್ತಿದ್ದರು. ಪ್ರತಿ ಬಾರಿ ಭೇಟಿ ಕೊಟ್ಟಾಗ ಅಲ್ಲಿ ಸಂಕೀರ್ತನೆ ನಡೆಯುತ್ತಿತ್ತು. ಭಕ್ತರೆಲ್ಲರೂ ಸೇರುತ್ತಿದ್ದರು. ಭಜನೆ, ಸಂಕೀರ್ತನೆ, ನರ್ತನ, ಭಗವತ್ ವಿಷಯ ಸಲ್ಲಾಪಗಳಲ್ಲಿ ಕಾಲ ಕಳೆದು ಹೋದದ್ದು ಗೊತ್ತೇ ಆಗುತ್ತಿರಲಿಲ್ಲ. ಸುರೇಂದ್ರ ಶ್ರೀರಾಮಕೃಷ್ಣರ ಸೇವೆಯನ್ನು, ಭಕ್ತರ ಸೇವೆಯನ್ನು ಮನದಣಿಯೇ ಮಾಡುತ್ತಾನೆ. ಅಷ್ಟೇ ಅಲ್ಲದೆ ಸುರೇಂದ್ರ ಶ್ರೀರಾಮಕೃಷ್ಣರ ಎಷ್ಟೋ ಯುವ ಶಿಷ್ಯರು, ಇನ್ನು ಕೆಲವು ಗೃಹಸ್ಥ ಭಕ್ತರು ದಕ್ಷಿಣೇಶ್ವರದಲ್ಲೇ ಹಗಲು ರಾತ್ರಿಯು ಇದ್ದುಕೊಂಡು ಸಾಧನೆಯಲ್ಲಿ ತೊಡಗುವುದನ್ನು ಕಂಡು ತಾನೂ ಹಾಗೆ ಮಾಡಬೇಕೆಂದು ವ್ಯಾಕುಲ ಪಡುತ್ತಾನೆ. ಒಂದು ಸಂದರ್ಭದಲ್ಲಿ ಅವನು 3-4 ದಿನ ದಕ್ಷಿಣೇಶ್ವರದಲ್ಲೇ ಇದ್ದು ಬಿಡುತ್ತಾನೆ. ಆದರೆ ಅವನ ಪತ್ನಿ ಅವನನ್ನು ಚೆನ್ನಾಗಿ ಗದರಿಸಿದ್ದರಿಂದ ಅಂದಿನಿಂದ ಅವನು ರಾತ್ರಿಯ ಹೊತ್ತು ದಕ್ಷಿಣೇಶ್ವರದಲ್ಲಿ ಉಳಿದುಕೊಳ್ಳುತ್ತಿರಲಿಲ್ಲ. ಆದರೆ ಅವನಿಗೆ ಭಗವಂತನ ಪ್ರಾಪ್ತಿಗಾಗಿ ತೀವ್ರವಾದ ವ್ಯಾಕುಲತೆ ಇದ್ದುದನ್ನು ನಾವು ಈ ಎಲ್ಲ ಸಂದರ್ಭಗಳಲ್ಲಿ ನೋಡಬಹುದು.
ಅಷ್ಟೇ ಅಲ್ಲ, ಸುರೇಂದ್ರ ಶ್ರೀರಾಮಕೃಷ್ಣರ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಸಾಧನೆ ಮಾಡಬೇಕು ಎಂದು ನಿರತರಾಗಿರುವಂತಹ ಎಷ್ಟೋ ಯುವ ಶಿಷ್ಯರಿಗೆ, ಗೃಹಸ್ಥ ಭಕ್ತರಿಗೆ ಊಟ ವಸತಿಯ ವ್ಯವಸ್ಥೆಯನ್ನು, ಹಾಸಿಗೆಯನ್ನು ಒದಗಿಸಿಕೊಡುವುದು ಇತ್ಯಾದಿಯನ್ನು ತನ್ನ ಖರ್ಚಿನಲ್ಲೇ ನೋಡಿಕೊಳ್ಳುತ್ತಿದ್ದ. ಶ್ರೀರಾಮಕೃಷ್ಣರು ಸುರೇಂದ್ರನನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದರು. ಎಲ್ಲ ಭಕ್ತರ ಎದುರಿನಲ್ಲಿ ಇವನ ಭಕ್ತಿಯನ್ನು ಕೊಂಡಾಡುತ್ತಿದ್ದರು. ಅಷ್ಟೇ ಅಲ್ಲ, ಪ್ರೇಮದಿಂದ ಅವನನ್ನು ಸುರೇಶ ಎಂದು ಕರೆಯುತ್ತಿದ್ದರು. ಶ್ರೀರಾಮಕೃಷ್ಣ ವಚನ ವೇದದಲ್ಲಿ ಶ್ರೀರಾಮಕೃಷ್ಣರು ಸುರೇಂದ್ರನ ಮನೆಯಲ್ಲಿ ಆಗಮಿಸಿ ಆ ಸಂದರ್ಭದಲ್ಲಿ ನಡೆದಂತಹ ಹಲವಾರು ಉತ್ಸವಗಳ ವರ್ಣನೆಯನ್ನು ವಿವರವಾಗಿ ನಾವು ನೋಡಬಹುದು. ಒಮ್ಮೆ ಶ್ರೀರಾಮಕೃಷ್ಣರು ಸುರೇಂದ್ರನಿಗೆ ಹೇಳುತ್ತಾರೆ, ನೋಡು, ನೀನು ಉದ್ಯೋಗದಲ್ಲಿದ್ದೀಯಾ, ಆ ಉದ್ಯೋಗದ ನಿಮಿತ್ತದಿಂದ ನೀನು ಹಲವಾರು ಸುಳ್ಳುಗಳನ್ನು ಹೇಳುತ್ತೀಯಾ, ಆದರೂ ನಾನು ನಿನ್ನ ಮನೆಯ ಅನ್ನವನ್ನು ಉಣ್ಣುತ್ತೇನೆ. ಏಕೆ ಗೊತ್ತೇ? ಏಕೆಂದರೆ ನೀನು ಚೆನ್ನಾಗಿ ದಾನವನ್ನು ಮಾಡುತ್ತೀಯಾ, ನೀನು ಸಂಪಾದಿಸಿದ್ದಕ್ಕಿಂತ ಹೆಚ್ಚಾಗಿ ದಾನವನ್ನು ಮಾಡುತ್ತೀಯಾ. ದಾನವನ್ನು ಮಾಡುವುದರಿಂದ ಎಲ್ಲ ದೋಷಗಳು ನಾಶವಾಗುತ್ತವೆ. ಕೃಪಣನ ಮನೆಯ ಅನ್ನವನ್ನು ನನಗೆ ಮುಟ್ಟಲಿಕ್ಕೆ ಆಗುವುದಿಲ್ಲ. ಈ ರೀತಿ ಶ್ರೀರಾಮಕೃಷ್ಣರು ಸುರೇಂದ್ರನ ದಾನಶೀಲತೆಯನ್ನು ಕೊಂಡಾಡುತ್ತಾರೆ. ನಾವು ಭಗವಂತನ ಹತ್ತಿರ ಬಂದಾಗ ಭಗವಂತ ಮಾಡುವ ಮೊದಲ ಕೆಲಸ ನಮ್ಮ ಅಭಿಮಾನ ಮಲವನ್ನು ಅವನು ನಾಶ ಮಾಡಿ ಹಾಕುತ್ತಾನೆ. ಸುರೇಂದ್ರನ ವಿಷಯದಲ್ಲೂ ಇದು ಅಪವಾದವಾಗಲಿಲ್ಲ. ಒಮ್ಮೆ ಶ್ರೀರಾಮಕೃಷ್ಣರು ಸುರೇಂದ್ರನ ಮನೆಗೆ ಬಂದಿದ್ದಾರೆ. ಸುರೇಂದ್ರ ಅತ್ಯಂತ ಭಕ್ತಿಯಿಂದ, ಅದರ ಜೊತೆಯಲ್ಲಿ ಸ್ವಲ್ಪ ಅಭಿಮಾನವೂ ಸೇರಿಕೊಂಡಿದೆ. ಅವನು ಶ್ರೀರಾಮಕೃಷ್ಣರಿಗೆಂದು ಒಂದು ಸುಂದರವಾದ ಹೂವಿನ ಹಾರವನ್ನು ಖರೀದಿಸಿಕೊಂಡು, ದುಬಾರಿ ಹಾರವನ್ನು ಖರೀದಿಸಿಕೊಂಡು ಬಂದಿದ್ದಾನೆ. ಅವನು ಅದನ್ನು ಶ್ರೀರಾಮಕೃಷ್ಣರ ಕೊರಳಿಗೆ ಹಾಕಬೇಕು. ಶ್ರೀರಾಮಕೃಷ್ಣರು ಅದನ್ನು ನಿರಾಕರಿಸಿ ಬಿಟ್ಟರು. ಅದನ್ನು ಕೈಯಿಂದ ಎಳೆದು ದೂರ ಇಟ್ಟು ಬಿಟ್ಟರು. ಸುರೇಂದ್ರನಿಗೆ ಬಹಳ ಅಪಮಾನವಾಯಿತು. ಜೊತೆಯಲ್ಲಿ ಅಷ್ಟೇ ಕೋಪವೂ ಬಂದಿತು. ಅವನು ಕೋಣೆಯಿಂದ ಹೊರಕ್ಕೆ ವರಾಂಡದಲ್ಲಿ ಹೋಗಿ ಕುಳಿತು ತುಂಬ ಕೋಪದಿಂದ ಹೇಳುತ್ತಾನೆ, ಇಂತಹ ಹಾರದ ಬೆಲೆ ಎಷ್ಟು ಎಂದು ಆ ಬಡ ಬ್ರಾಹ್ಮಣನಿಗೆ ಏನು ತಾನೇ ಗೊತ್ತು. ಅಷ್ಟೇ ಅಲ್ಲ, ಇನ್ನೂ ಅವನು ದುಃಖಿಸುತ್ತಾನೆ, ಕಣ್ಣೀರುಗರೆಯುತ್ತಾನೆ. ಕ್ರಮೇಣ ಕಣ್ಣೀರಿನಿಂದ ಕೊಳೆ ತೊಳೆದು ಹೋದಾಗ ಅವನು ಆಲೋಚನೆಯನ್ನು ಮಾಡುತ್ತಾನೆ, ನಾನು ಬಹಳ ಅಹಂಕಾರದಿಂದ ಶ್ರೀರಾಮಕೃಷ್ಣರಿಗೆ ಹಾರವನ್ನು ಅರ್ಪಿಸಲಿಕ್ಕೆ ಹೋದೆ. ಅದಕ್ಕೆಂದೇ ಅವರು ಹಾರವನ್ನು ಪಕ್ಕಕ್ಕೆ ಸರಿಸಿ ಇಟ್ಟರು. ನಾನು ಹಣದಿಂದ ಭಗವಂತನನ್ನು ವಶಪಡಿಸಿಕೊಳ್ಳಬಹುದೆಂದು ತಪ್ಪಾಗಿ ತಿಳಿದುಕೊಂಡು ಬಿಟ್ಟೆ. ನನ್ನಿಂದ ತಪ್ಪಾಯಿತು, ಅಯ್ಯೋ ಎಂದು ಅವನು ಮನಸ್ಸಿನಲ್ಲಿ ವ್ಯಥೆ ಪಡುತ್ತಾನೆ. ಶ್ರೀರಾಮಕೃಷ್ಣರು ಇವನ ಮನಸ್ಸಿನಲ್ಲಿ ಏನು ಆಗುತ್ತಿದೆ ಎಂಬುದನ್ನು ತಾವು ಕಂಡುಕೊಂಡರೇನೋ ಎಂಬಂತೆ ಒಳಗಡೆ ಕೋಣೆಯಲ್ಲಿ ಕೀರ್ತನೆ ಆರಂಭವಾಯಿತು. ಕೀರ್ತನೆ ನಡೆಯುತ್ತಾ ಇದ್ದಂತೆ ಶ್ರೀರಾಮಕೃಷ್ಣರು ಆ ಹಾರವನ್ನು ತೆಗೆದುಕೊಂಡು ತಾವೇ ತಮ್ಮ ಕೊರಳಿಗೆ ಹಾಕಿಕೊಂಡರು. ಅದನ್ನು ಕಂಡ ಸುರೇಂದ್ರನ ಆನಂದಕ್ಕೆ ಪಾರವೇ ಇಲ್ಲ. ಅವನು ಕೋಣೆಯ ಒಳಗೆ ಬಂದು ಅವರಿಗೆ ಬಾಗಿ ನಮಸ್ಕರಿಸುತ್ತಾನೆ. ತನ್ನ ತಪ್ಪಿಗೆ ಕ್ಷಮೆ ಯಾಚಿಸಿದನೇನೋ ಎಂಬಂತೆ ಅವನು ಬಾಗಿ ನಮಸ್ಕರಿಸುತ್ತಾನೆ.
ಶ್ರೀರಾಮಕೃಷ್ಣರು ಅವನ ಮನಸ್ಸಿನ ಭಾವವನ್ನೆಲ್ಲ ತಾವು ಗ್ರಹಿಸಿದ್ದಾರೆಯೋ ಎಂಬಂತೆ ಮೌನವಾಗಿ ಮಂದಹಾಸವನ್ನು ಬೀರುತ್ತಾರೆ. ಹೀಗೆ ಸುರೇಂದ್ರ ಶ್ರೀರಾಮಕೃಷ್ಣರ ಸಾನ್ನಿಧ್ಯದಲ್ಲಿ ತನ್ನ ಒಂದೊಂದು ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾ ಆಧ್ಯಾತ್ಮಿಕ ಉನ್ನತಿಯ ದಾರಿಯಲ್ಲಿ ವೇಗವಾಗಿ ಮುನ್ನಡೆಯುತ್ತಾನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.